ಇಷ್ಟೊಂದು ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ. ರಾಜ್ಯದ ಮುಖ್ಯಮಂತ್ರಿಗೆ 3.5 ಎಕರೆ ಜಮೀನು ದೊಡ್ಡದೇನ್ರಿ. ಈ ಮಂಗುಂಡೆವು ಏನಪ್ಪ ಅದನ್ನು ಮಾಡ್ತವೆ. ಅದು ಏನಾಯ್ತು ಅಂದ್ರೆ ಸಿದ್ದರಾಮಯ್ಯನವರು ಫಸ್ಟ್ ಏನು ಮಾಡ್ಬೇಕಾಯ್ತು, ಹೋಗ್ರೆ 14 ಸೈಟ್ ನನಗೆ ಬೇಡ, ನಡಿ ತಗೊಂಬಿಡಿ, ನನ್ನ ಜಮೀನು ಹೌದಲ್ಲ ಎನ್ಕ್ವೈರಿ ಆದಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ ಅಂತ ಅವತ್ತು ಹೇಳ್ಬಿಟ್ಟಿದ್ರೆ ಮುಗಿದೇ ಹೋಗಿತ್ತು. ಅಲ್ಲಿ ಏನಾಗಿದೆ, ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ. ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ. ಸುಮಾರು ನನಗೆ ರಾಜಶೇಖರ ಮೂರ್ತಿ ಕಾಲದಿಂದ ಹಿಡಿದು ಶಿವಾನಂದ ಸ್ವಾಮಿ ಅವರು, MC ಬಸಪ್ಪನವರು, ಮೈಸೂರಿನ ಹಳೆಯ ಇತಿಹಾಸ ಶಾಂತಮೂರ್ತಿ ಅವರು, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದವರು, ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ MLA ಗೆದ್ದ ಮನುಷ್ಯ ಆತ. ಆ ದುಡ್ಡು ಮಾಡಲಿಲ್ಲ, ಜನ ಮಾಡಿದ್ದಾನೆ. ಸೊ ಇದನ್ನು BJP ಅವ್ರಿಗೆ ಇಷ್ಟ ಹೇಳ್ತಕ್ಕಂಥದ್ದು. ಕುಮಾರಸ್ವಾಮಿಗೆ ಏನಾಗಿದೆ ಅಂದರೆ ಕೈಲಾದವ್ರು ಮೈಯೆಲ್ಲ ಪರಿಸ್ಕೊಂಡ್ರು ಅಂತ. ಪಾಪ ಮೋದಿಯನ್ನು ದೊಡ್ಡದಾಗ ಅವ್ರಿಗೆ ಸೀಟ್ ಕೊಟ್ಟವನೇ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಗೌಡ್ರು ಹೇಳೋ ಮದುವೆ ಮಾಡಿದ ಮೇಲೆ ಇನ್ನು ಅಳಿಯನ್ ಸ್ಥಿತಿ ಏನು ಅಂದರೆ ಅವ್ರು ಸುಮ್ಮನೆ ಕುರ್ಸಿ ಮೇಲೆ ಕೂತಾರೋ ನಂಬರ್ ಹಾಕೋ ಅಧಿಕಾರ ಅವ್ರಿಗಿಲ್ಲ. MPM ಫ್ಯಾಕ್ಟ್ರಿ ಶುರು ಮಾಡಿಸ್ಬಿಡ್ತೀನಿ VSL ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿ ಪಾರ್ಲಿಮೆಂಟಲ್ಲಿ ರಿಪ್ಲೈ ಕೊಟ್ಟರು, ಇಲ್ಲ ಬಂದ್ ಮಾಡಿದ್ದೀವಿ, ಮಾಡೋಕ್ಕಾಗಲ್ಲ ಅಂತ. ಕರೆಯದೆ ಬರವನ ಬರೆಯದೆ ಓದೋವನ ಕರೆದು ಕೆಲದಿಂದ ಹೊಡೆಯೋ ಸರ್ವಜ್ಞ ಅಂತ. ಪಾರ್ಟಿ ಬೇರೆ, ಸ್ನೇಹಿತರು ಬೇರೆ. ಈಗ 29ನೇ ತಾರೀಕಿಗೆ ನಾನು ಎಲ್ಲ ಶರಣರ ಮೀಟಿಂಗ್ ಕರೆದಿದ್ದೀನಿ. ನಾನು ಸಂಡಹಳ್ಳಿ ಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮಿಯವರು, ಮಹಿಮಾ ಪಾಟ್ಲು, ನಾಡಗೌಡರು, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಇರಬೇಕಂತಂದು. ಆಗಸ್ಟ್ 29ಕ್ಕೆ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಹಬ್ಬವನ್ನು ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೀವಿ. ಅವ ಸಾಯಂಕಾಲಕ್ಕೆ ತೀರ್ಮಾನ ಮಾಡಿ ಅದಾದ್ಮೇಲೆ ನೋಡೋಣ. ಒಟ್ಟಿನಲ್ಲಿ BJP ರಾಜ್ಯದಲ್ಲಿ ಬರಬಾರ್ದು. ಕಾಂಗ್ರೆಸ್ ಅವ್ರು ಕರೆದ್ರೆ ಹೋಗ್ತೀರಂತ ನಾನು ಒಬ್ಬನೇ ಇಲ್ವಲ್ಲ. ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ, ಕುದುರೆ ಸವಾರಿ ಕೇಳೋದು. ಆನೆ ಮೇಲೆ ಕೂತ್ರೆ ಪ್ರಯೋಜನ ಇಲ್ಲ, ಅವ್ರು ತೊಗೊಂಡೋಗಿ ಜಾಗಕ್ಕೆ ಹೋಗ್ಬೇಕು. ಕುದುರೆ ಅಂದರೆ ಲಗಾಮ್ ನಮ್ಮ ಕೈಯಾಗಿರುತ್ತೆ. ಸೊ ಅದನ್ನು ನಾವು ಬಯಸ್ತಕ್ಕಂಥದ್ದು. ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ನೋಡೋಣ. ನನಗೇನು ಅಧಿಕಾರದ ಆಸೆ ಇಲ್ಲ, ನಾನೆಲ್ಲ ನೋಡಾಗಿದ್ದೀನಿ. ನನಗೇನಂದ್ರೆ ಉತ್ತಮವಾದಂಥ ಜನ ಬರಬೇಕು. ನೋಡಿ, ಇಂಥ ತಪ್ಪು ಮಾಡೋರು ಕುಮಾರಸ್ವಾಮಿ ಈಗ ಮತ್ತೆ ಪದೇ ತಪ್ಪು ಮಾಡೋದು ಬೇಕಾಗಿಲ್ಲ. ಇರೋಷ್ಟು ದಿವಸ ಇರಿ, ಸೆಪ್ಟೆಂಬರ್ ಅಕ್ಟೋಬರ್ ಅದಾದ್ಮೇಲೆ ಮುಗಿಯತ್ತೀವಿ. ನನಗೆ ಕರ್ಕೊಂಡೋಗಿ ನಂಬಿಸಿದ್ರು, ನನಗೆ ಮೋಸ ಮಾಡಿದರು. ನಾನು ದೇವ್ರಿಗೆ ಕೈ ಎತ್ತಿ ಹೇಳಿದೆ, ಪರಮಾತ್ಮ ನೀನೇ ನೋಡ್ಕೊಳಪ್ಪ ಅಂತ. ಈಗ ದೇವ್ರು ಅವ್ರಿಗೆ ತೋರಿಸ್ತಾ ಇದ್ದಾನೆ, ಒಂದೊಂದು ಕನಸು ಕಾಣ್ತಾ ಇದ್ದಾರೆ. ಮೋದಿ ಸರ್ಕಾರ ಬೀಳ್ಬೋದು. ಫಸ್ಟು ಯಡಿಯೂರಪ್ಪ, ವಿಜಯೇಂದ್ರ, ಯತ್ನಾಳು, ಜಾರಕಿಹೊಳಿ, ನೀವು ಒಂದಾಗಿರಪ್ಪ, ನೀವು ಒಂದಾಗಿರಪ್ಪ. ಈ ಸರ್ಕಾರ ಇರುತ್ತೆ, ಸರ್ಕಾರ ಹೋಗಲ್ಲ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡಿನ ಅನಾನುಕೂಲತೆ ಇದೆ. 56,000 ಏನಿದೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೂ ಸಿದ್ದರಾಮಯ್ಯ ನಿಭಾಯಿಸ್ತಾರೆ ಅನ್ನೋಕ್ಕಂತ ಒಂದು ವಿಶ್ವಾಸ ನನಗಿದೆ. ಅವನಿಗೆ ತಂದವ್ರು ನಾವು ಜನತಾ ಬಜಾರ್ನಲ್ಲಿ ಇದ್ದವ್ರು ಕೆಲಸ ಮಾಡಿಕೊಂಡು ಅವನಿಗೆ ಜನತಾ ಪಾರ್ಟಿ ಅಂತಂದು ನಿಲ್ಲಿಸಿ ಗೆಲ್ಲಿಸಿ ಈ ದೊಡ್ಡವ್ರು ಮಾಡಿದ್ವಿ. ಕೇಂದ್ರದ ಮಂತ್ರಿ ಆಗಿದ್ದಾರೆ, ಸಂತೋಷ. ನಮ್ಮ ಕುಡಿ ಎಲ್ಲಿದ್ರೇನಂತೆ. ಸೊ ಅದಕ್ಕೆ ಒಳ್ಳೆಯವರು ಸಜ್ಜನರನ್ನು ತರಬೇಕು ರಾಜಕಾರಣದಲ್ಲಿ. ಆ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ತಿರೋದು ಪದೇ ನಾವು. ಯಾಕಂದರೆ ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳಿದ್ದಾರೆ. ಹೋದ ಕಡೆ ಎಲ್ಲ ಇಷ್ಟು ಹೇಳ್ತೀವಿ, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ, ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ. ಭಕ್ತಾದಿಗಳು ಸೇರ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ ಮಾಡ್ಕೊಂಡು. ಬಟ್ ಒಂದೇನಂದ್ರೆ ನನಗಿರೋದು 2ನೇ ಡಿಗ್ರಿ, ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ, ಸಾಕು. ನನಗೆ ಸಿಕ್ಕಿರೋ ದೊಡ್ಡ ಬಿರುದುಗಳು ಕಮ್ಯುನಲ್ ಅಲ್ಲ, ಕರಪ್ಟ್ ಅಲ್ಲ. ಎಲ್ಲೋದ್ರೂ 2 ತುತ್ತು ಪ್ರಸಾದ ಸಿಗುತ್ತೆ, ದರ್ಶನ ಸಿಗುತ್ತೆ. ಯಾವ ಜಾತಿಯವ್ರ ಮನೆ ಹೋಗಲಿ ಆಧಾರದಿಂದ ಕರೀತಾರೆ, ಬರ್ಮಾಡ್ಕೊತಾರೆ. ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ. ಅದು ಇಟ್ಕೊಂಡಿದ್ದೀವಿ ದೇವರಿಗೆ.